ನೋಡಿ ಇವತ್ತು ಫಾಗ್ ತುಂಬ ಇದೆ ನೋಡಿ. ನೋಡಿ ಎಷ್ಟೊಂದು ಫಾಗ್ ಇದೆ ಅಂತಂದರೆ ಫುಲ್ ಫಾಗ್ ಇದೆ. ಈ ಕಡೆ ಅಷ್ಟೊಂದು ಕಾಣ್ತಾ ಇಲ್ಲ, ಬಟ್ ಇಲ್ಲಿ ನೋಡಿ, ಓ ಅಲ್ಲಿ ದೇವರಿನ್ನು ಬರಬೇಕಷ್ಟೆ. ನಾನು ನಿಶಾ ಇಬ್ಬರು ಹೊರಟ್ವಿ. ಆ್ಯಂಡ್ ಬರಬೇಕಾದ್ರೆ ನೋಡಿ ದಾರಿಯಲ್ಲಿ ಒಂದು ಸನ್ಫ್ಲವರ್ ಥರ ಒಂದು ಹೂ ಇದೆ. ಇದಕ್ಕೆ ಕುಸುಮ ಅಂತ ಹೇಳ್ತಾರೆ ಅನಿಸುತ್ತೆ. ನೋಡೋದಕ್ಕೆ ಸನ್ಫ್ಲವರ್ ಥರನೇ ಇದೆ, ತುಂಬಾ ಚೆನ್ನಾಗಿದೆ. ಹಾಗೇ ನಿಶಾ ಅಂದ್ಲು ನಾನು ಕೂಡ ನೋಡ್ತೀನಿ ಫಾಗ್, ನೋಡೋಣ ಅಂತ ಹೇಳಿಬಿಟ್ಟು. ಹಾಗೆ ನಾನು ಅವಳನ್ನು ಇವಾಗ ಮೇಲೆ ಕರ್ಕೊಂಡು ಬಂದೆ. ಬಟ್ ಇವತ್ತು ಫಾಗ್ ಏನಿದೆ ನೋಡಿ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ನಮ್ಮ ಜೊತೆ ನೋಡಿ ಫ್ಲಫಿ ಕೂಡ ಬಂದಳು. ನಿಶಾ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ಲು ನೋಡೋದಕ್ಕೆ ಸಿಗುತ್ತೆ ಅಂತ. ಇದಾದ ನಂತರ ಸ್ಕೂಲಿಗೆ ಹೋಗಬೇಕಾದ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಕೈ. ಇದನ್ನು ನೋಡೋದೇ ಯಾರಾದರೂ ವಿಡಿಯೋ ಶೂಟ್ ಮಾಡೋದೇ ಇರ್ತಾರೆ. ಎವ್ರಿವಾನ್, ಗುಡ್ ಈವ್ನಿಂಗ್ ಆಗಲಿಲ್ಲ, ಇನ್ನು ಈವ್ನಿಂಗ್ ಆಗಬೇಕಷ್ಟೇ. ಇನ್ನು ಅರ್ಧ ಗಂಟೆ ಇದೆ 4 ಗಂಟೆ ಆಗೋದಕ್ಕೆ. ಗುಡುಗು ಬರ್ತಾ ಇದೆ. ಹಾಗೆ ನಾನು ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ. ಮಳೆ ಬರುವಂತಹ ಸಂಭವ ಇದೆ ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಮೋಡ ಹಾಕಿದೆ, ಮೋಡ ಹಾಕಿದೆ, ಮಳೆ ಗುಡುಗು ನಿಮಗೆ ಕೇಳ್ತಾ ಇರ್ಬೋದು. ವೆದರ್ ಹೀಗೆ ನೋಡಿ, ತುಂಬ ಶಾಂತವಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನೀವು ಅಲ್ಲಿ ನೋಡಿದರೆ ಮೋಡ ಹಾಕಿದೆ, ಕಾಣ್ತಾ ಇಲ್ಲ ಮಾತ್ರ, ಮೋಡ ಹಾಕಿದೆ. ಅಲ್ಲಿ ಪದಾರ್ಥ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವತ್ತು ಸೋಯಾ ಮಾಡಿದ್ದೀನಿ ನಾನು. ನಿಶಾಳಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು. ಬಂತು ಮಳೆ ಬಂತು. ನಾನು ಇವಾಗೆಲ್ಲ ಬಟ್ಟೆಗಳನ್ನು ತೆಗಿತೀನಿ. ಇಲ್ಲಿ ನೋಡಿ, ಇವನು ನೋಡ್ತಾ ಇದ್ದಾನೆ, ಕಿಯಾ ಏನಿದ್ದಾನೆ ಇವಳು ನೋಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾಳೆ ಇವಳು ಅಂತ. ಎಷ್ಟು ಜೋರಾಗಿ ಮಳೆ, ಐ ಡೋಂಟ್ ನೋ ನಿಮಗೆ ಕಾಣ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ರೈನಿಂಗ್. ನೋಡಿ ಮಳೆ 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 ಮಳೆ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಈ ಒಂದು ವ್ಲಾಗಲ್ಲಿ ನಿಮಗೆ ನೆಕ್ಸ್ಟ್ ಡೇ ತುಂಬ ನೋಡೋದಕ್ಕೆ ಸಿಗ್ಬೋದು. ಐ ಆಮ್ ವೆರಿ ಸಾರಿ, ಬಿಕಾಸ್ ನನಗೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಅಂತಲೇ ಬರುತ್ತೆ ಈ ಒಂದು ವ್ಲಾಗಲ್ಲಿ. ಐ ಆಮ್ ವೆರಿ ಸಾರಿ. ಆ್ಯಂಡ್ ಈ ವ್ಲಾಗ್ ಏನಿದೆ ನೋಡಿ ತುಂಬಾ ಲೇಟ್ ಪೋಸ್ಟ್ ಇದು. ಲೈಕ್ ತುಂಬಾ ದಿನಗಳಾಗಿದೆ. ನೀವು ಇಲ್ಲಿ ಫುಲ್ ಮೂನ್ನ ನೋಡ್ಬೋದು. ಸೊ ಎಸ್, ಆ ಟೈಮ್ ವ್ಲಾಗ್ ಇದು. ಯಾವುದನ್ನು ಕೂಡ ನಾನು ಎಡಿಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಹಾಯ್, ಹಲೋ ಎವ್ರಿವಾನ್, ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಶಾ ಪ್ರಾಕ್ಟೀಸ್ ಮಾಡಿ ಆಯಿತು, ಊಟ ಮಾಡಿದ್ಲು. ಇವಾಗ ಸ್ವಲ್ಪ ಬರೀಲಿಕ್ಕಿದೆ, ಹಾಗೆ ಬರೀತಾಳೆ ಅವಳು ಇವಾಗ. ಅದಾದ ನಂತರ ವಾಪಸ್ ನಾನು ನೋಡ್ತೇನೆ, ವಾಪಸ್ ಪ್ರಾಕ್ಟೀಸ್ ನಡೆಯುತ್ತೆ. ಸೊ 10 ತಾರೀಕಿಗೆ ಅವಳದು ಫ್ಯಾನ್ಸಿ ಡ್ರೆಸ್ ಇದೆ. ಸೊ ಆದರೆ ನಿಮಗೆ ಸ್ಕೂಲಲ್ಲಿ ನಾನು ಅವಳು ಹೇಗೆ ಮಾಡಿರ್ತಾಳೆ ಅಂತ ಹೇಳಿಬಿಟ್ಟು ವ್ಲಾಗಲ್ಲಿ ಹಾಕ್ತೀನಿ ನಾನು. ಬಟ್ ಇನ್ನೊಂದು ಗುಡ್ ನ್ಯೂಸ್ ಇದೆ. ಏನು ಅಂತಂದರೆ ನಾಳೆ ಒಬ್ಬರು ನಮ್ಮ ಮನೆಗೆ ಅತಿಥಿ ಬರ್ತಾ ಇದ್ದಾರೆ. ಅಲ್ಲಿ ತನಕ ಗೆಸ್ ಮಾಡಿ ನೀವು ಯಾರು ಆಗಿರಬಹುದು ಅಂತ. ಸೊ ನಿಶಾಳಿಗೆ ಜಾಲಿ, ಯಾಕಂತಂದರೆ ಅಕ್ಕ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ನಿಶಾಳಿಗೆ ತುಂಬ ಜಾಲಿ. ನೋಡಿ ಇಲ್ಲಿದ್ದಾಳೆ, ನೋಡಿ ಅವಳ ಖುಷಿಗೆ. ಮುಖ ತೋರಿಸ ಇಲ್ಲಿ. ನಿಶಾಳಿಗೆ ಅವಳ ಅಕ್ಕನ ಕಡೆಯಿಂದ ಅವಳಿಗೆ ಗಿಫ್ಟ್ ಸಿಕ್ತು. ಒಂದು ಅವಳು ಕೈಯಲ್ಲೇ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಗ್ರೀಟಿಂಗ್ಸ್ ಕೈಯಲ್ಲಿ ಮಾಡ್ತಾರೆ ಅಲ್ವಾ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಅನಿಸುತ್ತೆ ನನ್ನ ಪ್ರಕಾರ.
ನಾವು ಸಣ್ಣ ಇರಬೇಕಾದ್ರೆ ಗ್ರೀಟಿಂಗ್ ಕಾರ್ಡ್ಸ್, ಸಣ್ಣ ಇನ್ ದ ಸೆನ್ಸ್ 8th 9th 10th ಇರಬೇಕಾದ್ರೆ ಯಾರ್ದಾದ್ರೂ ಬರ್ತ್ಡೇ ಇದ್ದಾಗ ಗ್ರೀಟಿಂಗ್ ಕಾರ್ಡ್ಸ್ ಹುಡುಕೋದಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ನೀವು ನೋಡಿದ್ರು ಎಲ್ಲೂ ಕೂಡ ನಿಮಗೆ ಗ್ರೀಟಿಂಗ್ ಕಾರ್ಡ್ಸ್ ತುಂಬ ಕಡಿಮೆ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ. ನಾನು ಟ್ರೈ ಮಾಡಿದೆ ಎಲ್ಲಾದರೂ ಗ್ರೀಟಿಂಗ್ ಕಾರ್ಡ್ಸ್ ನಂಗೆ ಸಿಗುತ್ತಾ ಅಂತ, ಇಲ್ಲ ಯಾವುದೇ ಕೂಡ ಶಾಪಲ್ಲಿ ನಂಗೆ ಸಿಕ್ಕಿರಲಿಲ್ಲ. ಬಟ್ ಮನುಷ್ಯ ತುಂಬ ಚೆನ್ನಾಗಿ ಮಾಡಿದಾಳೆ, ನನಗಂತೂ ತುಂಬ ಇಷ್ಟ ಆಯಿತು. ಫೋಟೋಸ್ ಎಲ್ಲ ಅಂಟಿಸ್ಬಿಟ್ಟು ಎಫರ್ಟ್ ತುಂಬ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ಹಾಗೆ ಇದು ಏನು ಅಂತಂದರೆ ಇದೊಂದು ವ್ಯಾಲ್ಯೂಬಲ್ ಅಂತ ಅನಿಸುತ್ತೆ ನನಗೆ. ಅಂತಂದರೆ ನಾವು ನಮ್ಮ ಪ್ರೀತಿನ ಅದರಲ್ಲಿ ಹಾಕಿರ್ತೀವಿ ಅಲ್ವಾ. ಆ್ಯಂಡ್ ನಿಶಾಳಿಗಂತೂ ತುಂಬಾ ಇಷ್ಟ ಆಯಿತು, ಅವಳಿಗಿಂತ ಹೆಚ್ಚು ನನಗೆ ತುಂಬ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ ಮೋನಿಶಾಳ ಹತ್ರ, ಇದನ್ನು ನೀನು ನನಗೆ ಮಾಡಿ ಕೊಡ್ತಾ ಇದ್ರೆ ಅಂತ, ತಮಾಷೆಗೆ ಅಂದಿರೋದು, ಹಾಗೇನಿಲ್ಲ. ಬಟ್ ಎಸ್, ಇದು ತುಂಬ ಚೆನ್ನಾಗಿದೆ, ತುಂಬ 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 ಚೆನ್ನಾಗಿತ್ತು. ಗ್ರೀಟಿಂಗ್ ಕಾರ್ಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು. ಇವನ್ ನಿಶಾಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೋನಿಶಾ. ಹಾಗೆ ನನ್ನ ಅತ್ತಿಗೆ ಕೂಡ ನಿಶಾಳಿಗೆ ಒಂದು ಪೆನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಅದು ಕೂಡ ತುಂಬ ಚೆನ್ನಾಗಿ. ಶಿ ಈಸ್ ಜಸ್ಟ್ ಮೆಸ್ಮರೈಸ್ಡ್. ಎಂಚಿನ ಅಲೆಗೆ ಆ್ಯಕ್ಷನ್ ಮನ್ಪೊಡುಂದೆ ಅಂದ ಒಂದಿಜ್ಜಿ. ಆರ್ ಯು ಹ್ಯಾಪಿ? ಹೌ ಮಚ್ ಆರ್ ಯು ಹ್ಯಾಪಿ? 100 of the 1 lakh. ಇಷ್ಟ ಅಣ್ಣ, ಓ ಮಸ್ತ್ ಪೇಜ್ ಇಷ್ಟ ಇನ್ನಿ ಕೈಟ್. ಹಾಂ ಅವ್ರು ನೆಟ್ ಇದ್ದಿದ್ದೆ ನೆಟ್ ಇದ್ದಿದ್ದು ಫುಲ್ ಓಪನ್ ಬಂತು ನಾನು. Next ಹಾಂ ಹಾಂ ಏತ ಟೈಮ್ ಬೋರ್ಡ್ ಅಂಡಾಲೆ ಈಗ ಮನ್ಪೆರೆ ಇನ್ನು. ಎಕ್ಸ್ಪ್ರೆಸ್ ಮನ್ಪೆರೆ. ಸೊ ಮೋನಿಶಾ ಬರಬೇಕಾದ್ರೆ ನಿಶಾಳಿಗೆ ನೋಡಿ ಎಂತೆಲ್ಲ ಗಿಫ್ಟ್ ಎಲ್ಲ ತೊಗೊಂಡು ಬಂದು, ಇದು ನನಗೆ ಇಷ್ಟ ಆಯಿತು. ಮತ್ತು ನನಗೆ ಸ್ಪೆಷಲ್ ಇಷ್ಟ ಆದದ್ದು ಅದು ಹ್ಯಾಂಡ್ ಮೇಡ್ ಬರೆದಿದ್ದಾಳೆ ನೋಡಿ, ಅದು ತುಂಬ ಖುಷಿ ಆಯಿತು. ಇವಾಗೆಲ್ಲ ತುಂಬ ಕಡಿಮೆ ಅಲ್ಲ ಆ ಥರ ಎಲ್ಲ ಕೊಡುವಂಥದ್ದು, ಈಗೆಲ್ಲ ರೆಡಿಮೇಡ್ ಆಗಿ ಸಿಗ್ತದೆ. ಮೊದಲು ಗ್ರೀಟಿಂಗ್ಸ್ ಸಿಗ್ತಾ ಇತ್ತು, ಇವಾಗ ಗ್ರೀಟಿಂಗ್ಸೇ ಇಜ್ಜದೈತೆ, ಗ್ರೀಟಿಂಗ್ಸೇ ಇಲ್ಲ ಇವಾಗ. ಮೊಬೈಲ್ ಬಂದ ಮೇಲೆ ಗ್ರೀಟಿಂಗ್ಸೇ ಇಲ್ಲ. ನಾವೆಲ್ಲ ಕಾಲೇಜಲ್ಲಿ ಇರಬೇಕಾದ್ರೆ, ಬರ್ತ್ಡೇ ಎಲ್ಲ ಇರಬೇಕಾದ್ರೆ ಗ್ರೀಟಿಂಗ್ಸ್ ಹೋಗಿ ಅಂಗಡಿಗೆ ತಕ್ಷಣ ಹೋಗ್ತಾ ಇದ್ವಿ, ಹೋಗಿ ಗ್ರೀಟಿಂಗ್ಸ್ ಕಾರ್ಡ್ ತೊಗೊಂಡು ಬರ್ತಾ ಇದ್ವಿ. ಈಗಿನ ಮಕ್ಕಳು ಮೊಬೈಲಲ್ಲಿ. ಓ ಮೋನಿಶಾ ನಿಶಾಳಿಗೆ ಗಿಫ್ಟ್ ಕೊಟ್ಟಂತಹ ಗಿಫ್ಟ್ ಬರ್ತ್ಡೇದು ಇವಾಗ ಸಿಕ್ಕಿದೆ. ಒಂದು ಹಾಕಿದ್ದಾಳೆ ನೋಡಿ ಅವಳು. ತೂಜಿದೀನಿ ಹೆಚ್ಚಿತ್ತು ತೆಲಿಕ್ಕೆ ತೂಲಗೆ ಅಲ್ಲ ಕೂಲಿ ಐತಿತ್ತು ಮಲ್ಲ ತೋಜು ನೋಡಿ ನೋಡಿ. ಹಾಂ ಅಲ್ಲೇ ಬರ್ಚಿಗೆ. ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂದಲು ಕೂಡ ಬಾಚಲಿಲ್ಲ, ಹಾಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನಾನು ನಿಮ್ಮ ಜೊತೆ ಹೇಳಿದ್ದೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ನಿಶಾಳಿಗೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಬಟ್ ನನಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತಂದರೆ ನನ್ನ ಸ್ವಂತ ಚಿಕ್ಕಮ್ಮ ಏನಿದ್ದಾರೆ ನೋಡಿ, ಅವರು ಈ ಭೂಮಿ ಬಿಟ್ಟು ಹೋದರು. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಹೋಗೋಕ್ಕಾಗಿರಲಿಲ್ಲ. ನಿಶಾಳನ್ನು ಕಳಿಸಬಹುದಿತ್ತು, ಬಟ್ ಅವಳಿಗೆ ಮೇಕಪ್ ಮಾಡಬೇಕು, ಆಮೇಲೆ ಆ ಡ್ರೆಸ್ ಚೇಂಜ್ ಮಾಡಬೇಕು, ವಾಪಸ್ ಏನೋ ಸಾಂಗ್ ಎಲ್ಲ ಏನಿದೆ ನೋಡಿ ಅದು ಮೊಬೈಲಲ್ಲಿತ್ತು. ಹಾಗಾಗಿ ನಾನು ಮೊದಲೇ ಟೀಚರಿಗೆ ಇನ್ಫಾರ್ಮ್ ಮಾಡಿದೆ, ಸಂಜೆನೇ ಹೊತ್ತು ಇನ್ಫಾರ್ಮ್ ಮಾಡಿದೆ ನನಗೆ ಆಗಲ್ಲ ನಾಳೆ ಬರೋದಕ್ಕೆ ಅಂತ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಆ್ಯಂಡ್ ಹಾಗೆ ನಿಶಾ ಕೂಡ ಮತ್ತೇನು ಮಾಡೋದು, ಮನೆಯಲ್ಲೇ ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಹಾಗಂತ ಹೇಳಿಬಿಟ್ಟು ನಾನು ಹೇಳಿದೆ
ಬೇಡ ಈ ವರ್ಷ ಮಾಡೋದು ಅಂತ. ಅವಳು ಕೂಡ ಓಕೆ ಅಂತ ಅಂದ್ಲು, ಬಟ್ ತುಂಬ ಪ್ರಾಕ್ಟೀಸ್ ಕೂಡ ಮಾಡಿದ್ಲು. ಆದರೂ ಕೇಳಿದೆ ವಾಪಸ್, ಅದಕ್ಕೆ ಅಂದ್ಲು ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ಲು. ಹಾಗಾಗಿ ಆ ಫ್ಯಾನ್ಸಿ ಡ್ರೆಸ್ ಏನಿದೆ ನೋಡಿ ನಿಮ್ಮ ಜೊತೆ ಶೇರ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಇದ್ದರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಇದನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಇತ್ತು. ಹಾಗಾಗಿ ಸ್ವಂತ ಚಿಕ್ಕಮ್ಮ ನೀವು ಯಾರು ಅಂತ ಕೇಳೋದಾದರೆ ನೀವು ನನ್ನ ಅಕ್ಕನ ವ್ಲಾಗಲ್ಲಿ ಚಿಕ್ಕಮ್ಮನ ಗೃಹ ಪ್ರವೇಶ ಅಂತ ಒಂದು ಇದೆ. ಇಬ್ಬರು ಚಿಕ್ಕಮ್ಮ ಇದ್ದಾರೆ, ಇಬ್ಬರು ಚಿಕ್ಕಮ್ಮಂದು ಗೃಹ ಪ್ರವೇಶ. ಒಂದು ಚಿಕ್ಕಮ್ಮನ ಗೃಹ ಪ್ರವೇಶ ನಾನು ನನ್ನ ವ್ಲಾಗ್ ಚಾನಲಲ್ಲಿ ಹಾಕಿದ್ದೀನಿ. ಇನ್ನೊಂದು ಚಿಕ್ಕಮ್ಮನ ಗೃಹ ಪ್ರವೇಶ ಏನಿದೆ ನೋಡಿ, ಅದು ನನ್ನ ಅಕ್ಕನ ಚಾನಲಲ್ಲಿದೆ. ಬೇಕು ಅಂತಂದರೆ ನೀವು ಹೋಗಿ ನೋಡಬಹುದು ಯಾರು ಅಂತ ಹೇಳಿಬಿಟ್ಟು. ಸೊ ನೋಡಿ ಏನು ಪ್ರಯೋಜನ ಇದೆ ಏನು ಅಲ್ವಾ, ಬಟ್ ಆದರೂ ಕೆಲವರಿಗೆ ಒಂದು ಕ್ಯೂರಿಸಿಟಿ ಇರುತ್ತೆ ಅಲ್ವಾ, ಸೊ ಯಾರಾಗಿರಬಹುದು ಅನ್ನೋದು. ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಗೊತ್ತಿಲ್ಲ ಈ ವ್ಲಾಗ್ ನಾನು ಯಾವಾಗ ಎಂಡ್ ಮಾಡ್ತೀನಿ ನನಗೇ ಗೊತ್ತಾಗ್ತಾ ಇಲ್ಲ. ಏನು ತೋರಿಸ್ಬೇಕು, ಏನು ತೋರಿಸ್ಬಾರ್ದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾನೇ ಇಲ್ಲ ಇವಾಗ. ನೋಡೋಣ ಈ ವ್ಲಾಗ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗನ್ನು ನಾನು ಎಂಡೇ ಮಾಡಿರಲಿಲ್ಲ. ಸೊ ಹಾಗೆ ಇವತ್ತು ವೆದರ್ ಕೂಡ ತುಂಬ ಕೋಲ್ಡ್ ಇದೆ, ಸೊ ಹಾಗಾಗಿ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಸೊ ಎಸ್, ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದಂಟೆ ಕೇಳಿ ಬಾಯ್.